Hi, hello, namaskara guys. So welcome back to my YouTube channel Akash Gowda Vlogs. ಸೊ ನೆನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ. ಆದಷ್ಟು ನಿಮಗೆ ಗೊತ್ತಿರೋರಿಗೆ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಸೆಕೆಂಡ್ ವ್ಲಾಗು. ಇವತ್ತಿನ ವ್ಲಾಗ್ನ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೊಂಚೂರು ಕ್ಲಾಸ್ಗೆ ಬೇಗ ಹೋಗಬೇಕು, ನಾವು ಪ್ರಾಕ್ಟೀಸ್ ಮಾಡಿ ಮಕ್ಳಿಗೆ ಒಂಚೂರು ಕೊರಿಯೋಗ್ರಫಿ ಮಾಡಬೇಕು. ಸೊ ಅದಕ್ಕೆ ಬೇಗ ಹೊರಟಿದ್ದೀನಿ. ರೆಡಿಯಾಗಿ ಈಗ ಬೈಕ್ ಎತ್ಕೊಂಡು ಬನ್ನಿ ಕ್ಲಾಸ್ ಹತ್ರ ಹೋಗೋಣ. ಇವತ್ತಿಂದ ಆ್ಯಕ್ಚುಯಲ್ ಡ್ಯಾನ್ಸರ್ ಲೈಫ್ ಏನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಲಾಗ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಸೊ ಗೈಸ್, ಈಗ ಕ್ಲಾಸಿಗೆ ಬಂದು ಫೋನ್ ಮಾಡ್ತಾಯಿದ್ದೇನೆ. ಗೈಸ್, ಇವನ ಹೆಸರು ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ನೋಡಿದ್ದೀರಾ? ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ ಅಂತ ಅವ್ರ ಡ್ಯಾಡಿ, ಅದಕ್ಕೆ ಇವನಿಗೆ ದರ್ಶನ್ ಅಂತಲೇ ಹೆಸರು ಇಟ್ಬಿಟ್ಟವ್ರಿಗೆ. ಅವನು ಲಾಗ್ ಮಾಡ್ತಾನೆ ಯೂಟ್ಯೂಬ್ಗೆ, ಸಪೋರ್ಟ್ ಮಾಡಿ. ಐಡಿ ಹಾಕ್ತೀನಿ ಕೆಳಗಡೆ ನಿಮಗೆ. ಹೇಳ, ನಿನ್ನ ಐಡಿ ಹೆಸರೇನು ಹೇಳ? ದರ್ಶನ್ ಅಫಿಷಿಯಲ್ ಅಂತ ಐತೆ. ಡೈಲಿ ಲಾಗ್ಸ್ ಮಾಡ್ತಾನೆ ಗೈಸ್, ಅವನು ಡೈಲಿ ಲಾಗ್ಸ್ ಮಾಡ್ತಾನೆ. ಸೊ ಅದನ್ನು ಫಾಲೋ ಮಾಡಿ. ಬರೀ ಒಂದು ಎಷ್ಟು ನಿಮಿಷ 30 ಸೆಕೆಂಡ್ 3 ಸಾಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟೇ. ಎಣ ಬಿದ್ದು ಕರೆಂಟ್ ಬೇರೆ ಇಲ್ಲ, ಬೆವರ್ತಾ ಇದ್ದೀವಿ, ಸ್ವೆಟ್ಟಾಗಿ ಬೆವರ್ತಾ ಇದ್ದೀವಿ. ಅದ್ರಲ್ಲಿ ಬೇರೆ ಜರ್ಕಿನ್ ಹಾಕಿದ್ದೀನಿ. ಬಟ್ ವೆದರ್ ಹಂಗೈತೆ, ಏನು ಮಾಡೋದು ಸರ್. ಯಾವತ್ತೂ ಪ್ರಾಕ್ಟೀಸ್ ಮಾಡಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಕರೆಂಟ್ ಇಲ್ಲ, ಲೈಟಲ್ಲಿ ಮಾಡ್ಕೊಂಡು ರೀಲ್ಸ್ ಮಾಡೋಕೆ ಆಗ್ತಾ ಇಲ್ಲ. ಇನ್ನು ನಾವು ಕಾಂಪಿಟೇಷನ್ ಪ್ರಾಕ್ಟೀಸ್ ಮಾಡಿಲ್ಲ. ಮಾಡ್ತೀವಿ ಆದರೆ ಬಿಡಲ್ಲ ನೋಡಿ ಗೈಸ್. ಸರಿ ಗೈಸ್, ಇದು ಕೂರ್ಗಿಂದ ಹಿಡ್ಕೊ ಬಂದಿರೋ ಅಂದಿ ಗೈಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಕೂರ್ಗಿಂದ ಹಿಡ್ಕೊ ಬಂದಿರೋ ಅಂದಿ ಗೈಸ್. ಪಂದಿ ಮಗ ತೋರಿಸ್ತೀನಿ ಗೈಸ್. ಹೊರಟೋದು ಗೈಸ್. ಅಷ್ಟೊತ್ತಿಗೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಸೊ ಮಕ್ಳಿಗೆ ಕ್ಲಾಸ್ ತಗೋತಿದ್ರು, ನಾವು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಿದ್ದೋ. ಸೊ ಯಾರೇನೋ ದಟ್ಕಳ್ಳಿ ಕ್ರೈಸ್ತ ಸ್ಕೂಲ್ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಅಂತ ಇರೋ ಮಕ್ಕಳಿದ್ರೆ ಸೊ ಇಲ್ಲಿಗೆ ಬಂದು ಜಾಯ್ನ್ ಆಗಿ PS ಡ್ಯಾನ್ಸ್ ಸ್ಟುಡಿಯೋ ಅಂತ. ಅದಾದ್ಮೇಲೆ ಗೈಸ್ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಸಾಂಗ್ ಹಾಕಿಲ್ಲ. ಸಾಂಗ್ ಹಾಕಿದ್ರೆ ಫಸ್ಟ್ ವೀಡಿಯೋನೇ ಕಾಪಿ ರೈಟ್ಸ್ ಇಶ್ಯೂ ಆಗಿ ಬ್ಯಾನ್ ಮಾಡಿಬಿಟ್ರೆ ಯೂಟ್ಯೂಬ್ನ. ಸೊ ಈಗಲೇ ರಿಸ್ಕ್ ಎಲ್ಲ ಬೇಡ ಅಂತ ವಿತೌಟ್ ಮ್ಯೂಸಿಕ್ ಹಾಕಿದ್ದೀನಿ. ಸೊ ಮಕ್ಕಳು ಕ್ಲಾಸ್ ಮುಗಿದ್ಮೇಲೆ ನಮ್ಮದು ಮುಗ್ದಿತ್ತು. ಸೊ ನಾವು ಮನೆಗೆ ಹೊರಡೋಣ ಅಂತ ಹೊರಟು ಗೈಸ್. ಈಗ ಮನೆಗೆ ಬಂದೆ ಗೈಸ್. ನನ್ನೊಬ್ಬರು ವೆಲ್ಕಮ್ ಮಾಡ್ತಾಯಿದ್ದಾರೆ ಗೈಸ್, ಅವ್ರನ್ನ ತೋರಿಸ್ತೀನಿ ನೋಡಿ ಗೈಸ್. ವೆಲ್ಕಮ್ ಮಾಡ್ತಾಯಿದ್ದಾರೆ ನನ್ನ ಗೈಸ್ ಅವರೇ. ಹಾಗೆ ಗೈಸ್, ನನ್ನ ಹೆಸರು ಏನಿರುತ್ತಾ ಗೈಸ್? ನನ್ನ ಹೆಸರು ಹೆಂಗಿಟ್ಟಿದ್ದೀನಿ ಗೊತ್ತಾ? ಉಗ್ರಂ ಫಿಲಮ್ಗೆ ಫಿಲಮಿಂದ ಇನ್ಫ್ಲೂಯೆನ್ಸ್ ಆಗಿ ನನಗೆ ಅಗಸ್ತ್ಯ ಅಂತ ಹೆಸರಿಟ್ಟಿದ್ದೀನಿ ಗೈಸ್. ನಮ್ಮ ಮನೆಗಿಲ್ಲ ನೀವು ಗೈಸ್. ಎಲ್ಲರೂ ಏನಾರು ಕಡ್ದಿರೋದು ಈ ಮಂಚ ಸೋಫಾ ಎಲ್ಲ ಏನಾರು ಕಡ್ದೈತೆ ಅಂದರೆ ಅದು ಇವನೇ. ಆಗ್ಯಾ ಇವನೇ ಗೈಸ್. ನೋಡ್ಕೊಳ್ಳಿ, ಕದ್ಕೋಗಿ ಇವನ್ನ ಕಿಡ್ನ್ಯಾಪ್ ಮಾಡಿ ಇವನ್ನ. ಸೊ ಗೈಸ್, ಏನಿಲ್ಲ, ವಿಡಿಯೋ ಇವತ್ತೊಂಚೂರು ಬೇಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾಕೋ ಒಂಥರ ಟಯರ್ಡ್ ಅನ್ನಿಸ್ತದೆ, ಯಾಕೋ ಆಗ್ತಾಯಿಲ್ಲ. ಸೊ ಒಂಚೂರು ಬೇಗ ಎಂಡ್ ಮಾಡ್ತಾಯಿದ್ದೀನಿ. ಬಟ್ ದಿನ ಈ ಥರ ಎಕ್ಸ್ಕ್ಯೂಸ್ ಕೊಡಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ. ಚಾಲೆಂಜಸ್ ಕೂಡ ಮಾಡ್ತೀನಿ. ಏನು ಸಿಂಪಲ್ಲಾಗಿ ಏನು ಕಂಟೆಂಟ್ ಇಲ್ಲದೆ ವೀಡಿಯೋ ಮಾಡೋದು ಬೇಡ. ಸೊ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋ ಥರ ಏನಾದರೂ ಹೊಸ ಚಾಲೆಂಜಸ್ಸು ಎಲ್ಲ ಮಾಡೋಣ ನಾಳೆಯಿಂದ. ಆ್ಯಂಡ್ ನೋಟ್ ಮಾಡಿದ್ದೀನಿ ಯಾವ್ಯಾವ ಥರ ಏನೇನು ಮಾಡ್ಬೋದು, ಏನೇನು ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ. ಆ್ಯಂಡ್ ನಿಮ್ಮ ಸಜೆಷನ್ಸ್ ಏನಾರು ಇದ್ದರೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಕಂಟೆಂಟ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಏನಿಲ್ಲ, ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾಳೆಯಿಂದ ಇನ್ನೂ ಟ್ರೈ ಮಾಡ್ತೀನಿ, ಇನ್ನೂ ಹೆಚ್ಚಿಗೆ ಟ್ರೈ ಮಾಡ್ತೀನಿ. ಅದು ನಾನು ಏನು ಟ್ರೈ ಮಾಡೋದು ಅನ್ನೋದು ನಿಮ್ಮ ಸಪೋರ್ಟ್ ಮೇಲಿದೆ. ಸೊ ಸಪೋರ್ಟ್ ಮಾಡಿ. ನಾನು ಅಷ್ಟೇ ಇನ್ನೂ ಟ್ರೈ ಮಾಡ್ತೀನಿ, ಇನ್ನೂ ದೊಡ್ಡದಾಗಿ ಇನ್ನೂ ಒಂದು ಯೋಚನೆ ಮಾಡ್ತೀನಿ. ಓಕೆನಾ? ಸೊ ಇವತ್ತೊಂದು ದಿವಸ ಬೇಗ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೈನಿಂಗ್ ಆಫ್, ನಿಮ್ಮ ಮೈಸೂರು ಹುಡುಗ ಆಕಾಶ್.